ಸುಮ್ಮನೆ ಇರ್ತಾರ. ರೊಕ್ಕ ಇಲ್ಲ ಅಂದ್ರೆ ಕರ್ಕೊಂಡು ಹೋಗ್ರಿ, ಪೇಷಂಟಿಗೆ ಕರ್ಕೊಂಡು ಹೋಗ್ರಿ ಅಂತಾರೆ ಇವರು. ಬರೀ ರೊಕ್ಕದ ಮೇಲೆ ನಿಂತಾರೆ ಹಾಸ್ಪಿಟ್ಲ್. ಇಲ್ಲಿ ಭಾರಿ ಫ್ರಾಡ್ ನಡೀತಾ ಇದೆ ಸರ್. ಈ ಹಾಸ್ಪಿಟ್ಲ್ ಬಂದ್ ಆಗ್ಬೇಕು, ಇಲ್ಲಾಂದ್ರೆ ನಮಗೆ ನ್ಯಾಯ ಸಿಗ್ಬೇಕು. ಏನು ಬಾಡಿ ಕೊಡ್ತಾನೆ ಅಂತ ಹೇಳಿದಾರೆ? ಏನು ಕೊಡ್ತಾರೆ, ತಗೊಂಡೋಗ ಆಧಾರ್ ಕಾರ್ಡ್ ಕೊಡ್ರಿ, ಎಲ್ಲ ಪ್ರೊಸೀಜರ್ ಮಾಡಿ ತಗೊಂಡೋಗ್ರಿ ಅಂತ ಇದಾರೆ. ನಾವ್ ಎದಕ್ಕೆ ತಗೊಂಡೋಗ್ಬೇಕು ಸರ್? ರೊಕ್ಕ ಕಟ್ಟಿ ನಮ್ಮ ಹುಡುಗಿನ ಉಳಿಲಿಲ್ಲ, ರೊಕ್ಕನೂ ಉಳಿಲಿಲ್ಲ. ಹೆಂಗ್ ಹೇಳ್ತಾನೆ ಗೊತ್ತಾ? ಹೋಗ್ಬಿಟ್ಟಿದೆ ಪ್ರಾಣ, ಏನ್ ಮಾಡ್ಬೇಕು ಇವಾಗ ಅಂತ ಡಾಕ್ಟರ್ ಹತ್ತ ಅಂದೀವಿ ಸರ್. ನಮ್ಮ ಕೈಲಿಂದ ಬಡವರು ಸರ್, ನಾವು ಇದ್ದಿದ್ದೆಲ್ಲ 2.5 ಲಕ್ಷ ಖರ್ಚು ಮಾಡಿದ್ದೀವಿ. ನಮ್ಮಂತ ಬಡವರಿಗೆ ಇದು ಮೋಸ ಆಗಬಾರ್ದು ಸರ್. ನಾವು 6 ಬಡ್ಡಿ ತಂದು ಕಟ್ಟಿದ್ದೀವಿ ಸರ್. ನಮ್ಗೆ ಎಷ್ಟು ನೋವು ಇದೆ. ಆ ಹುಡುಗಿನೇ ನಮ್ಗೆ ದುಡ್ಡು ಕೊಡ್ತಿಲ್ಲ ಸರ್. ಅವರಿಂದ ನಮ್ಮ ಮನೆ ನಡೀತಿತ್ತು ಸರ್. ಮಾಡಿದ್ದೀವಿ ಸರ್. ನಾವು 3 ಹೆಣ್ಮಕ್ಳೇ. ನಾವು ನಮ್ಮ ಅಪ್ಪರು ಇಲ್ಲ, ತೀರ್ಕೊಂಡಿದ್ದಾರೆ. ನಕ್ಕಂತ ಹೇಳ್ಕೊಂಡು ಇವಾಗ ಗೌರ್ಮೆಂಟ್ ಆಸ್ಪತ್ರೆ ಹೋಗೋ ಮುಂಚೆ ಜೀವ ಹೆಂಗ್ ಹೋಯ್ತದು? ನಿನ್ನೆ ಹೋಗ್ಬೇಕಿತ್ತು ಜೀವ, ಬೆಳಿಗ್ಗೆ ಹೋಗ್ಬೇಕಿತ್ತು ಜೀವ. ಅದು ಗೌರ್ಮೆಂಟ್ ಆಸ್ಪತ್ರೆ ಹೋಗ್ತೀವಿ ಅಂದಿದ್ದಕ್ಕೆ ಯಾಕೆ ಹೋಯ್ತು ಜೀವ? ನಾವು 3 ಹೆಣ್ಣು ಹುಡುಗರು ಸರ್, ಗಂಡು ಹುಡುಗರು ಇಲ್ಲ ನಮಗೆ. 3 ಹೆಣ್ಣು ಹುಡುಗರು. ನಾವು ಎಲ್ಲಿಂದ ತಂದು ಮಾಡ್ತೀವಿ ನಮಗೆ ಗೊತ್ತದು. ಇವ್ರು ಏನು ನೋವಾಕತ್ತೈತೆ ಎಷ್ಟು ಚೆನ್ನಾಗಂತೆ ಐ ಡೋಂಟ್ ನೋ. ಹೋಗ್ಬಿಟ್ಟೈತೆ ಪ್ರಾಣ, ಏನು ಮಾಡಬೇಕು ಅಂತಾನ. ಹುಡುಗಿನೂ ಉಳಿಲಿಲ್ಲ, ರೊಕ್ಕನೂ ಉಳಿಲಿಲ್ಲ. 500 ರೂಪಾಯಿ ಕಮ್ಮಿ ಕೊಡೋಕೆ ಹೋದ್ರೆ ತಗೊಂಡಿಲ್ಲ ಅವರು. ಇಲ್ಲ ಹೋಗ್ರಿ, ನಿನ್ನೆ ಅಂತೂ ಜೀವಕ್ಕಿಟ್ಟ ರೊಕ್ಕ ಕಟ್ರಿ, ಇಲ್ಲಾಂದ್ರೆ ಬಾಡಿ ತಗೊಂಡೋಗ್ರಿ, ಇಲ್ಲಾಂದ್ರೆ ಹುಡುಗಿ ಕರ್ಕೊಂಡೋಗ್ರಿ ಅಂತಾರೆ ಅವ್ರು ಮೇಡಮ್. ಬಿಲ್ ಕ್ಲಿಯರ್ ಮಾಡಿದ್ಮೇಲೆ ಪ್ರಾಣ ಹೋಗೈತೆ, ಕರ್ಕೊಂಡೋಗ್ರಿ ಅಂತ ಇದ್ದೀವಿ. ನಾವು ಬಡವರು ಸರ್. ನಾವು ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ ಕಟ್ಟಿದ್ದೀವಿ. ನಾವೆಲ್ಲ ಬಿಲ್ ಕ್ಲಿಯರ್ ಮಾಡಿ 500 ರೂಪಾಯಿ ಬಿಟ್ಟಿಲ್ಲ ಸರ್ ಅವರು ನಮಗೆ. 500 ರೂಪಾಯಿ ಬಿಡ್ರಿ, ನಮ್ಗೆ ಊಟಕ್ಕಿಲ್ಲ ಅಂತ ಕೂಡ ಅವರು ಬಿಟ್ಟಿಲ್ಲ ಅಲ್ಲಿ ಕ್ಯಾಶಿಯರ್ನಲ್ಲಿ. 2 ತಾಸು ಮುಂಚೆ ಜೀವ ಹೋಗುತ್ತೆ. ಬಟ್ 1 ಲಕ್ಷ ಬಿಲ್ ಮಾತ್ರ ಕಟ್ಟಿಸ್ಕೊಂಡು ಬಿಟ್ಟಿದ್ದಾರೆ ನಮ್ಗೆ. ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆ ಹಣದ ದಾಹಕ್ಕೆ 24 ವರ್ಷದ ಯುವತಿ ಸಾವು. ರೊಚ್ಚಿಗೆದ್ದ ಕುಟುಂಬಸ್ಥರು. ಅದು ಥೇಟ್ ಸಿನಿಮಾ ಸ್ಟೈಲ್ ರೀತಿಯ ಘಟನೆ. ಅಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಬಂದು ಸತ್ತು 2 ದಿನ ಆದರೂ ಮೆಡಿಸಿನ್ ಮತ್ತು ಬಿಲ್ ಕಟ್ಟಿಸಿಕೊಂಡಿದ್ದಾರೆ ಅಂತ ಮೃತರ ಕಡೆಯವರು ವಿಹಾನ ಆಸ್ಪತ್ರೆ ಮೇಲೆ ಆರೋಪ ಮಾಡಿದ್ದಾರೆ. ಅಲ್ಲಿ ನಾವು ಬಂದಿದ್ವಿ, ಏನಂದ್ರು 3 ದಿನ ಇಟ್ಕೊಂಡು ನೋಡೋಣ ಇಂಪ್ರೂವ್ ಆಗುತ್ತೆ ಇಲ್ಲ ಅಂತ ಹೇಳಿದರು. ಆಮೇಲೆ ಏನಾಯ್ತು ಅಂದರೆ ಪ್ಯಾನ್ಕ್ರಿ ಆಗೈತೆ ಅಂತ ಹೇಳಿದರು. ಇವಾಗ 2 ತಾಸು ಇದು ಕಟ್ಟಿಲ್ಲದಕ್ಕೆ, ಬಿಲ್ ಕಟ್ಟಿಲ್ಲದಕ್ಕೆ 2 ತಾಸು ಆಗೈತೆ ಅಂತ ಪ್ರಾಣ ಹೋಗಿ ಹೇಳಿಲ್ಲ ಅವರು ನಮಗೆ. ಆಮೇಲೆ ಎಲ್ಲ ಬಿಲ್ ಕ್ಲಿಯರ್ ಮಾಡಿದ್ಮೇಲೆ ಪ್ರಾಣ ಹೋಗೈತೆ, ಕರ್ಕೊಂಡು ಹೋಗ್ರಿ ಅಂತ ಇದ್ದೀವಿ. ನಾವು ಬಡವರು ಸರ್. ನಾವು ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ ಕಟ್ಟಿದ್ದೀವಿ, ಬಡ್ಡಿಗೆ ತಂದು ಕಟ್ಟಿದ್ದೀವಿ ರೊಕ್ಕ. ಹೌದಾ ಇಲ್ಲ ಅದು ಇದು ಹೇಳಿ ಏನಂದ್ರೆ ಇನ್ನೂ 1 ವಾರ ಆಗುತ್ತೋ, 2 ದಿನ ಆಗುತ್ತೋ, 10 ದಿನ ಆಗುತ್ತೋ, ತಿಂಗಳಾಗುತ್ತೋ, 2 ತಿಂಗಳಾಗುತ್ತೋ ಅಂತ ಹೇಳಿದರು. ನಮ್ಮ ಹತ್ರ ಅಷ್ಟು ಬಡವ್ರು ನಾವು, ನಮಗೆ ಅಷ್ಟು ದುಡ್ಡು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ವಿ ಸರ್. ಏನು 10 ಗಂಟೆ 12 ಗಂಟೆಗೆ 15,000 ಮೆಡಿಸಿನ್, 10,000 ಮೆಡಿಸಿನ್ ಬರ್ತಾರೆ. ಏನು ಊಟ ಇಲ್ಲ ತಿಂಡಿ ಇಲ್ಲ ಅಂದರೆ 10,000 15,000 ಮೆಡಿಸಿನ್ ಎದಕ್ಕೆ ಹಾಕ್ತಾರೆ ಅವರು? ಹೌದಾ ಇಲ್ಲ? ಟೋಟಲ್ ಎಷ್ಟು? ಇಲ್ಲಿ 3.5 ಲಕ್ಷ ಯೂಸ್ ಮಾಡಿ ನೋಡಿ ಸರ್. ಬರೀ ಮೆಡಿಸನ್ನೇ 1.5 ಲಕ್ಷ ಹೋಗೈತೆ. ಇದು ಕಟ್ಟಿದ್ದು 3.5 ಲಕ್ಷ. ಸಮಸ್ಯೆ ಏನಾಗಿತ್ತು? ಸಮಸ್ಯೆ ಅದು ಏನಂತ ಹೇಳಿಲ್ಲ, ಬರೀ ಪ್ಯಾನ್ಕ್ರಿಯಾ ಅಂದರು. ಚೆನ್ನಾಗಿದ್ಲು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕರ್ಕೊಂಡು ಬಂದಾಗೂ ಚೆನ್ನಾಗಿ ಮಾತಾಡ್ತಿದ್ಲು, ಎಲ್ಲ ಮಾಡ್ತಿದ್ಲು. ಕಾಮ್ನಿ ಐತೆ ಅಂದರು. ಕಾಮ್ನಿ ತೆಲಿಗೆ ಎಷ್ಟ ಇದ್ರೆ ಕೂಡ 10 ದಿನ ಆದರೆ ಕೂಡ ಹೆಂಗೆ ಇಂಪ್ರೂವ್ ಆಗಲ್ಲ ಸರ್. ಇಲ್ಲಿ ಬಂದು ನಮಗೆ ಮೋಸ ಆಗತ್ತೆ. ನಮಗೆ ನ್ಯಾಯ ಸಿಗ್ಬೇಕು. 2 ತಾಸು 3 ದಿನದಿಂದ ಹಾರ್ಟ್ ಬೀಟ್ ಹೊಡ್ಕೊಂಡಿಲ್ಲ ಅಂದರೆ ಯಾವ ಡಾಕ್ಟ್ರ್ ಹೇಳಲ್ಲ ಹೇಳ್ರಿ? ಹೇಳ್ತಾನೆ, ಎಲ್ಲ ಡಾಕ್ಟ್ರು ಹೇಳ್ತಾನೆ. ನಮಗೆ ತಿಳಿಸ್ಬೇಕಂತ ಇಲ್ಲ, ಅವ್ರಿಗೆ ತಿಳಿಸಿಲ್ಲ ಅವ್ರು ನಮಗೆ. ಅವ್ರು ತಿಳಿಸ್ಬೇಕಿತ್ತು ನಮಗೆ ಹಿಂಗೆ ಆಗಾಕತ್ತಿತ್ತು. ನಾವು ಹೋಗಿ ಹೇಳಿದ್ಮೇಲೆ ಹೇಳ್ತಾ ಇದ್ದಾರಾ, ಇಲ್ಲ ಕರ್ಕೊಂಡು ಹೋಗ್ರಿ, ಉಳಿಯಲ್ಲ, ಆಕ್ಸಿಜನ್ ಮೇಲೆ ಇಟ್ಟಿವಿ, ಹಾರ್ಟ್ ಬೀಟ್ ಹೊಡ್ಕೊಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಹೇಳ್ತಾರೆ ನಾವೆಲ್ಲ ಬಿಲ್ ಕ್ಲಿಯರ್ ಮಾಡಿ 500 ರೂಪಾಯಿ ಬಿಟ್ಟಿಲ್ಲ ಸರ್ ಅವರು ನಮಗೆ. 500 ರೂಪಾಯಿ ಬಿಡ್ರಿ, ನಮಗೆ ಊಟಕ್ಕಿಲ್ಲ ಅಂತ ಕೂಡ ಅವರು ಬಿಟ್ಟಿಲ್ಲ ಅಲ್ಲಿ ಕ್ಯಾಶಿಯರ್ನಲ್ಲಿ. ಎಲ್ಲ ಬಿಲ್ ಕಟ್ಟಿ ಹೋಗ್ರಿ ಅಂತ ಹೇಳಿದ್ರು ಅವರು. ಪ್ರಾಣ ಇಲ್ಲದ್ಮೇಲೆ ಬಿಲ್ ಎದಕ್ಕೆ ಕಟ್ಟಿಸ್ಕೊಂಡ್ರ ಅವ್ರು ನಮ್ಮ ಹತ್ರ? ನಮ್ಮ ಹುಡುಗಿ ಕೂಡ ಉಳ್ದಿಲ್ಲ. ಏನು ಬುದ್ಧಿಕ್ಕಿತ್ತು ಅದಕ್ಕೆ ಅಲ್ಲ, ಅರೆದು ಹುಡುಗಿ ಗೊತ್ತಾ? ಹಿಂಗೆ ಮಾಡಿ ಪ್ರಾಣ ತೆಗಿತಾ ಇದ್ದಾರೆ. ಇವತ್ತಿಲ್ಲ 3 ಪ್ರಾಣ ಹೋಗ್ಯಾವ ನಿನ್ನೆಯಿಂದ. ಮುದಕ್ಕೆ ನಿನ್ನೆ ಐಸಿನಾಗಿಟ್ಟು ಏನಂದ್ರು, ಐಸಿನಾಗಿಟ್ಟು 10 ದಿನದಿಂದ ಯಾರು ಇಟ್ಟಿದ್ದಾರೆ ಸರ್ ಐಸಿನಾಗ? 16,000 ಅಂತ ಬಿಲ್, ಐಸಿ ಬಿಲ್ 16,000 ಅಂತ ಇವ್ರದ್ದು. ಯಾವ ಹಾಸ್ಪಿಟಲ್ ಇದು? ವಿಹಾನ್ ಹಾಸ್ಪಿಟ್ಲ್ ಇದು, ಹುಬ್ಳಿನಲ್ಲಿ. ನಮ್ದು ಹಾಸ್ಪಿಟಲ್ ಸರ್. ನಾವು ಅಲ್ಲಿಂದ ಬರ್ಕೊಟ್ಟಿದ್ದಕ್ಕೆ, ಕೊಪ್ಪಳದಿಂದ ಬರ್ಕೊಟ್ಟಿದ್ದು ಇಲ್ಲಿ ಬಂದಿದ್ವಿ. ಪ್ರಾಣ ತೆಗೆದುಬಿಟ್ರು. ನಾವೇನೋ ದೊಡ್ಡ ಆಸ್ಪತ್ರೆಗೆ ಹೋದ್ರೆ ಚೆನ್ನಾಗಿ ಆಗ್ತಾರ ಅಂದರೆ ಇವ್ರು ಪ್ರಾಣನೇ ತೆಗೆದುಬಿಟ್ಟಾರ. ನಮ್ಮದು 23 ವರ್ಷ ಹುಡುಗಿ. ಏನಂತ ಹೇಳ್ಬೇಕು ಇವ್ರಿಗೆ?
ಮುಂಚೆ ಎಲ್ಲ ಚೆನ್ನಾಗಿದ್ರು ಸರ್, ಏನು ಸ್ವಲ್ಪ ಮೆಂಟಲ್ ಶಾಕ್ ಆಗೈತೆ, ಕಾಮ್ನಿ ತೆಳಗೆ ಏರಿತ್ತು ಅಂತ ಹೇಳಿದ್ರು. ಇಲ್ಲಿ ಬಂದಮೇಲೆ ಯಾವ ಒಂದು ಕಾಮ್ನಿ ಸರಿಗೆ ಮಾಡಲ್ಲ, ಲೋಕಲ್ ಡಾಕ್ಟ್ರ್ ಕೂಡ ಸರಿ ಮಾಡ್ತಾನೆ. ಇಷ್ಟು ಮೆಡಿಸಿನ್ ಹಾಕಿ ಇಷ್ಟು ಹಾಕಿ ಆದ್ರೆ ಕೂಡ ಆರಾಮಿಲ್ಲ ಅಂದ್ರೆ ಏನು ಹೇಳ್ಬೇಕು ಹೇಳಿ ಸರ್. ಟೋಟಲ್ ಅಮೌಂಟ್ ಎಷ್ಟು ಕಟ್ಟಿದ್ರಿ? 4 ಲಕ್ಷ ನೋಡಿ ಸರ್, ಮೆಡಿಸಿನ್ ಸೇರಿಸಿ 4 ಲಕ್ಷ. ಒಟ್ಟು ದಿನಕ್ಕೆ 8,000 9,000 ಮೆಡಿಸಿನ್, ಮಧ್ಯಾಹ್ನ ರಾತ್ರಿ 8,000, ಮತ್ತೆ ಮಧ್ಯಾಹ್ನ 2,000 ಇಲ್ಲ ಅಂದ್ರೆ 3,000 4,000 ಹಂಗೆ ಮೆಡಿಸಿನ್ ಬರ್ತಾನೆ ಇದಾರ. ನಿನ್ನೆ ಆತ ಏನಂತ ಗೊತ್ತಾ, ಈತಾನೆ ಅಂತ ಈತ 2 ಸೇಮ್ ಇದಾವೆ ಇಂಜೆಕ್ಷನ್, ಎದಕ್ಕೆ ಅಂತ ಅವತಾನೆ ಬೈದಾನ. ಹಿಂಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಭಾರಿ ಫ್ರಾಡ್ ನಡೀತಾ ಇದೆ ಸರ್. ಈ ಹಾಸ್ಪಿಟ್ಲ್ ಬಂದ್ ಆಗ್ಬೇಕು, ಇಲ್ಲಾಂದ್ರೆ ನಮಗೆ ನ್ಯಾಯ ಸಿಗ್ಬೇಕು ಅಷ್ಟೇ ನೋಡ್ರಿ. ಇಲ್ಲಿ ಇಲ್ಲದು ಈಗೇನು ಬಾಡಿ ಕೊಡ್ತಾನೆ ಅಂತ ಹೇಳಿದ್ದಾರೆ, ಏನು ಕೊಡ್ತಾರೆ, ತಗೊಂಡೋಗ ಆಧಾರ್ ಕಾರ್ಡ್ ಕೊಡ್ರಿ, ಎಲ್ಲ ಪ್ರೊಸೀಜರ್ ಮಾಡಿ ತಗೊಂಡೋಗ್ರಿ ಅಂತ ಇದ್ದಾರೆ. ನಾವ್ ಎದಕ್ಕೆ ತಗೊಂಡೋಗ್ಬೇಕು ಸರ್? ರೊಕ್ಕ ಕಟ್ಟಿ ನಮ್ಮ ಹುಡುಗಿನೂ ಉಳಿಲಿಲ್ಲ, ರೊಕ್ಕನೂ ಉಳಿಲಿಲ್ಲ ಅಂದ್ರೆ ನಾವ್ ಎದಕ್ಕೆ ತಗೊಂಡೋಗಿ? ನಾವು ಬಡವರು ಎಲ್ಲಿ ಭಿಕ್ಷಾ ಬೇಡಿ, ಅಲ್ಲಿ ಕ್ರಿಶ್ಚಿಯನ್ಸ್ ಅಲ್ಲಿ ಇಲ್ಲಿ ಭಿಕ್ಷಾ ಬೇಡಿ ನಾವು ತೋರಿಸಿದೀವಿ. ಅಷ್ಟು ಅರಿವಿಲ್ಲ ಇವ್ರಿಗೆ. ಹೆಂಗ್ ಹೇಳ್ತಾನೆ ಗೊತ್ತಾ, ಹೋಗ್ಬಿಟ್ಟಿದೆ ಪ್ರಾಣ, ಏನ್ ಮಾಡ್ಬೇಕು ಇವಾಗ ಅಂತ ಡಾಕ್ಟರ್ ಹತ್ತ. ಯಾರು ಡಾಕ್ಟರ್ ಹೆಸರು? ಆತನ ಹೆಸರು ಗೊತ್ತಿಲ್ಲ ಸರ್, ಬಾಲು ಏನೋ ಇರ್ಬೇಕು ನೋಡ್ರಿ ಸರ್. ಡಾಕ್ಟರ್ ಏನು ಹೇಳ್ತಾ ಇದ್ದಾನೆ, ಆರಾಮಿಲ್ಲ, ಹೋಗ್ಬಿಡ್ತೈತೆ, ಹಾರ್ಟ್ ಅಟ್ಯಾಕ್ ಬಂದರೆ 5 ನಿಮಿಷನಲ್ಲಿ ಹೋಗ್ತಾರೆ. ಅದು ದೇವ್ರ ಸಾವು ಅಂದರೆ ಇದೊಂದು, ಅದು ಮುಂಚೆನೇ ಹೇಳ್ಬೇಕು. ಇಷ್ಟು ರೊಕ್ಕ ಕಟ್ಟಿಸ್ಕೊಂಡು ಇಷ್ಟೆಲ್ಲ ಮಾಡಿ ಆಮೇಲೆ ಉಳಿಯಲ್ಲ ಅಂದರೆ ಹೆಂಗೆ ಹೇಳ್ರಿ ಸರ್? ನಗರದಲ್ಲಿ ವಿಹಾನ್ ಹಾರ್ಟ್ ಮತ್ತು ಸೂಪರ್ ಸ್ಪೆಷಾಲಿಟಿ ಹೆಸರಿನ ಹೃದಯ ಸಂಬಂಧಿ ಕಾಯಿಲೆ ಸ್ಪೆಷಲ್ ಆಸ್ಪತ್ರೆ ಇದೆ. ಹೀಗಾಗಿ ಕಳೆದ 10 ದಿನಗಳ ಹಿಂದೆ ಹುಬ್ಬಳ್ಳಿಯ ವಿದ್ಯಾನಗರದ ವಿಹಾನ್ ಆಸ್ಪತ್ರೆಗೆ ಅಫ್ರೀನ್ ಎನ್ನುವವರು ಕರೆತರಲಾಗಿತ್ತು. 24 ವರ್ಷದ ಅಫ್ರೀನ್ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಂತೆ ಆಸ್ಪತ್ರೆ ಸಿಬ್ಬಂದಿ ಚಿಕಿತ್ಸೆ ಶುರು ಮಾಡಿದ್ರಂತೆ. ಆದ್ರೆ ಪ್ರತಿದಿನ ಎಲ್ಲವೂ ಸರಿ ಇತ್ತು. ಆದ್ರೆ 8ನೇ ದಿನವೇ ಅವಳು ತೀರು ಹೋಗಿದ್ದಾಳೆ. ನಂತರ ಕುಟುಂಬಸ್ಥರು ಕೇಳಿದಾಗ ಹೃದಯದ ಬಡಿತ ನಿಂತಿದೆ ನೋಡಿ ಅಂತಾರೆ. ಯಾವಾಗ ಹೇಳಿದ್ರೆ ನಿಮ್ಗೆ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳಿ? ನಮಗೆ 2 ತಾಸು ಆಗಿದ್ದಂತೆ ಸತ್ತು. ನಮಗೆ ನಾವು ಬಟ್ಟೆ ಬಿಡಿಸ್ಲಾಕ ಹೋಗಿದ್ರೆ ಏನು ಕಣ್ ತೆಗಿತಾ ಇಲ್ಲಲ್ಲ, ಹೊಡಿತಾ ಇಲ್ಲಲ್ಲ ಹುಡುಗಿ ಅಂದರೆ ಅವಾಗ ಹೊರಗೆ ಹೋಗ್ರಿ ECG ಇಡ್ಬೇಕು, ಅದು ಇಡ್ಬೇಕಂತ ನಮಗೆ ಹೊರಗೆ ಕಳಿಸ್ತಾರ. ಅಲ್ಲಿ ಬಗ್ಲರು ಹೇಳ್ತಾರೆ 2 ತಾಸು ಆಗೈತೆ ಪ್ರಾಣ ಹೋಗಿ ಅಂತಾರ. ಇದು ಕೂಡ ಕಳೆದ 2 ದಿನಗಳಿಂದ ICU ಚಿಕಿತ್ಸೆ ಎಂದು ಯಾರನ್ನು ಅವಳ ಹತ್ರ ಬಿಡದೆ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಇವತ್ತಿನವರೆಗೂ ಸುಮಾರು 3 ಲಕ್ಷ ತುಂಬಿಸ್ಕೊಂಡು ಇವತ್ತು ಮಗಳನ್ನ ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀವಿ ಎಂದಾಗ ನಿಮ್ಮ ಮಗಳು ಹೃದಯಾಘಾತಕ್ಕೆ ಬಲಿಯಾಗಿದ್ದಾಳೆ ಅಂತ ಆಸ್ಪತ್ರೆಯವರು ಹೇಳ್ತಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ನಾವು 3 ಹೆಣ್ಮಕ್ಳೇ, ನಾವು ನಮ್ಮ ಅಪ್ಪರು ಇಲ್ಲ ತೀರ್ಕೊಂಡಿದ್ದಾರೆ. ನಾವು ಹೆಣ್ಮಕ್ಳು ಎಷ್ಟು ಕಷ್ಟಪಟ್ಟು ಚರ್ಚಿಂದ ದುಡ್ಡು 30,000 ಅವ್ರು ಹಾಕಿದಾರ, ಅವರು ಬೈತಾ ಇದಾರ. ಎಲ್ಲ ಜೀವ ಉಳಿತಲ್ಲ, ರೊಕ್ಕ ಇವತ್ತಿಲ್ಲ ಅಂದ್ರೆ ನಾಳೆ ಕಟ್ಬೋದಂತ. ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂತ ಹೋಗಂದ್ರ ನೆಕ್ಕಂತ ಹೇಳ್ಕೊಂಡು ಇವಾಗ ಗೌರ್ಮೆಂಟ್ ಆಸ್ಪತ್ರೆ ಹೋಗೋ ಮುಂಚೆ ಜೀವ ಹೆಂಗ್ ಹೋಯ್ತದು? ನಿನ್ನೆ ಹೋಗ್ಬೇಕಿತ್ತು ಜೀವ, ಬೆಳಿಗ್ಗೆ ಹೋಗ್ಬೇಕಿತ್ತು ಜೀವ. ಅದು ಗೌರ್ಮೆಂಟ್ ಆಸ್ಪತ್ರೆ ಹೋಗ್ತೀವಿ ಅಂದಿದ್ದಕ್ಕೆ ಯಾಕೆ ಹೋಯ್ತು ಜೀವ? ಇದು ಮೇನ್ ಪಾಯಿಂಟ್ ಇವ್ರದು. ಯಾವಾಗ ಹೇಳಿದ್ರು ಅದನ್ನ ಅವರು? ಅವ್ರು ಬೆಳಿಗ್ಗೆ ಅವ್ರು ಹೇಳಿದ್ದು, ಆಮೇಲೆ ಬಿಲ್ ಕಟ್ಟ ತಕ್ಷಣ ನಮ್ಗೆ ಮಾತು ಗೊತ್ತಾಗಿಲ್ಲ. ಬಿಲ್ ಕಟ್ಟ ಮುಂಚೆ ಹೋಗಿದ್ರೆ ಕೂಡ ಗಂಜಿ ನಾವು ಬಿಲ್ ಕಟ್ಟಿ ಒಂದು 5 ನಿಮಿಷ ಹೇಳ್ತಿದ್ರೆ ಡೆಡ್ ಆಗಿದ್ದಾರೆ, ಅವರು ಕರ್ಕೊಂಡು ಹೋಗ್ರಿ ಅಂತಾರ. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಬಳಿಕ ಮೃತನ ಕಡೆಯವರಿಂದ ಆಸ್ಪತ್ರೆಯಲ್ಲಿ ದೊಡ್ಡ ಗಲಾಟೆ ನಡೆದು ಹೋಗಿದೆ. ನಾವು ಕೊಪ್ಪಳದಲ್ಲಿ ಬರ್ಕೊಟ್ಟಿದ್ರು ಸರ್, ಇಲ್ಲಿಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಕೊಪ್ಪಳ, ಅಲ್ಲಿಂದ ಬಂದಿವಿ. ನಾವು ಬಳ್ಳಾರಿಗೆ ಹಾಕೊಂಡು ಹೋಗ್ತೀವಿ, ಓಪಿಗೆ ಅಂದ ತಕ್ಷಣ ಪ್ರಾಣ ಇಲ್ಲ ಅಂತಾರೆ ಇವರು. ನಾವು 3 ಹೆಣ್ಣು ಹುಡುಗರು ಸರ್, ಗಂಡು ಹುಡುಗರು ಇಲ್ಲ ನಮಗೆ. 3 ಹೆಣ್ಣು ಹುಡುಗರು. ನಾವು ಎಲ್ಲಿಂದ ತಂದು ಮಾಡ್ತೀವಿ ನಮಗೆ ಗೊತ್ತದು. ಇವ್ರು ಏನು ನೋವಾಕತ್ತೈತೆ ಎಷ್ಟು ಚೆನ್ನಾಗಂತೆ, ಐ ಡೋಂಟ್ ನೋ, ಹೋಗ್ಬಿಟ್ಟೈತೆ ಪ್ರಾಣ, ಏನು ಮಾಡಬೇಕು ಅಂತಾನ. ಅವಾಗ ಏನಂದ 10 ದಿನ ಆಗ್ತೈತೆ, 20 ದಿನ ಆಗ್ತೈತೆ, 30 ದಿನ ಆದ್ರೆ ಆಗುತ್ತೆ ಅಂತ ಹೇಳಿ ಇವಾಗೆಲ್ಲ ರೊಕ್ಕ ಕಟ್ಟಿಸ್ಕೊಂಡು ಪ್ರಾಣ ಹೋಗೈತೆ ಅಂದ್ರೆ ಯಾರಿಗೆ ಸಿಟ್ಟು ಬರಲ್ಲ ಹೇಳ್ರಿ ಸರ್? ಈ ಆಸ್ಪತ್ರೆಗೆ ಬಂದು ಮೋಸ ಆಗ್ಬೇಕಾ ನಾವು? ರೊಕ್ಕ ಕಟ್ಟಿ ಎಲ್ಲ ತೋರಿಸಿ ಅವ್ರು ಹೇಳ್ದಂಗೆಲ್ಲ ಇವತ್ತು ಒಂದಿನ ಬ್ಲಡ್ ಟೆಸ್ಟ್ ಮಾಡಿಸಿಲ್ಲ ಅಂದ್ರೆ ಸತ್ತೋಗ್ಬಿಡ್ತಾರ. ಅವರೇ ಬರ್ಕೊಟ್ಟಿಲ್ಲ ನಮಗೆ. 1200 ಜಾಸ್ತಿ ಆಗಿಲ್ಲ, ಇಷ್ಟು 4 ಲಕ್ಷ ಖರ್ಚು ಮಾಡಿವಿ, ಇಷ್ಟೇ 1200 ಜಾಸ್ತಿ ಆಗ್ತಿದ್ದಿಲ್ಲ. ಏನು ಇವತ್ತು ಬ್ಲಡ್ ಟೆಸ್ಟ್ ಮಾಡಿಸಿಲ್ಲ ಗೊತ್ತಿಲ್ಲ ಅಂತಾರೆ ಇವರು. ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾ ಇಲ್ಲ? ಬೆಳಗಿಂದ ಇಟ್ಕೊಂಡು ಇವಾಗ ಪ್ರಾಣ ಇಲ್ಲ ಅಂದ್ರೆ ಹೆಂಗ ಹೇಳ್ರಿ ಸರ್? ಬ್ಲಡ್ ಟೆಸ್ಟ್ ಮಾಡಿಸಲಾದ ಸಲುವಾಗಿ ಹಿಂಗಾಗಿದಾರ ಅಂತಾರೆ. ಇವಾಗ ಕೇಳಿದ್ರೆ ನೀವು ಬೆಳಗ್ಗೆ ನೀವು ದುಡ್ಡಿನ ಸಮಸ್ಯೆ ತೋರಿಸಿದಿರಲ್ಲ, ಅದಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸಿಲ್ಲ, ಅದಕ್ಕೆ ಆಗೈತೆ ಅಂತಾರೆ. ನಮಗೆ ಬ್ಲಡ್ ಟೆಸ್ಟ್ ಬರ್ಕೊಡ್ತೀವಿ 1200 ಬರ್ತೀವಿ, 1200 ಜಾಸ್ತಿ ಆಗ್ತಿದ್ದಿಲ್ಲ ಸರ್ ನಮಗೆ ಮಾಡ್ಸಕ್ಕ. ಹುಡುಗಿನೂ ಉಳಿಲಿಲ್ಲ, ರೊಕ್ಕನೂ ಉಳಿಲಿಲ್ಲ. 500 ರೂಪಾಯಿ ಕಮ್ಮಿ ಕೊಡೋಕೆ ಹೋದ್ರೆ ತಗೊಂಡಿಲ್ಲ ಅವರು. ಇಲ್ಲ ಹೋಗ್ರಿ, ನಿನ್ನೆ ಅಂತೂ ಜೀವಕ್ಕಿಟ್ಟ ರೊಕ್ಕ ಕಟ್ರಿ, ಇಲ್ಲಾಂದ್ರೆ ಬಾಡಿ ತಗೊಂಡೋಗ್ರಿ, ಇಲ್ಲಾಂದ್ರೆ ಹುಡುಗಿ ಕರ್ಕೊಂಡು ಹೋಗ್ರಿ ಅಂತಾರೆ ಅವ್ರು ಮೇಡಮ್. ಕ್ಯಾಶ್ ಕೌಂಟ್ ನನಗೆ ಅಂತಾರೆ. ನಿನ್ನೆ ರೊಕ್ಕ ಅವರು ಚರ್ಚರ್ ಹಾಕಿದ್ಮೇಲೆ
10 ಸಾವಿರ ಸುಮ್ಮನೆ ಆಗ್ಯಾರ ಅವರು. ರೊಕ್ಕ ಹಾಕಿದ್ರೆ ಸುಮ್ಮನೆ ಇರ್ತಾರ, ರೊಕ್ಕ ಇಲ್ಲ ಅಂದ್ರೆ ಕರ್ಕೊಂಡು ಹೋಗ್ರಿ, ಪೇಷಂಟಿಗೆ ಕರ್ಕೊಂಡು ಹೋಗ್ರಿ ಅಂತಾರೆ ಇವರು. ಬರೀ ರೊಕ್ಕದ ಮೇಲೆ ನಿಂತಾರೆ ಹಾಸ್ಪಿಟ್ಲಿಲ್ಲಿ. ಅದು ಯಾವಾಗ ಹೇಳಿದ್ರೆ ನಿಮ್ಗೆ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳಿ? ನಮಗೆ 2 ತಾಸು ಆಗಿದ್ದಂತೆ ಸತ್ತು. ನಮಗೆ ನಾವು ಬಟ್ಟೆ ಬಿಡಿಸ್ರಾಕ್ ಹೋಗಿದ್ರೆ ಏನು ತೆಗಿತಾ ಇಲ್ಲಲ್ಲ, ಹೊಡಿತಾ ಇಲ್ಲಲ್ಲ ಹುಡುಗಿ ಅಂದರೆ ಅವಾಗ ಹೊರಗೆ ಹೋಗ್ರಿ ECG ಇಡ್ಬೇಕು, ಅದು ಇಡ್ಬೇಕಂತ ನಮಗೆ ಹೊರಗೆ ಕಳಿಸ್ತಾರ. ಅಲ್ಲಿ ಬಗ್ಲಾರು ಹೇಳ್ತಾರೆ 2 ತಾಸು ಆಗೈತೆ ಪ್ರಾಣ ಹೋಗಿ ಅಂತಾರ. ಹೌದು, ಸಾವು ಅನ್ನೋದು ಎಂಥವನ್ನಾದ್ರೂ ಕೆರಳಿಸ್ಬಿಡುತ್ತೆ. ಆಸ್ಪತ್ರೆ ಸಿಬ್ಬಂದಿ ಎಡವಟ್ಟು ಮಾಡಿದ್ರೆ ಇಲ್ಲ ತಡವಾಗಿ ಚಿಕಿತ್ಸೆ ನೀಡಿದ್ರಿಂದ ಸಾವಾದ್ರೆ ಆಕ್ರೋಶ ಹೊರಹಾಕೋದು ಸಾಮಾನ್ಯ. ಆದ್ರೆ ಖಾಸಗಿ ಆಸ್ಪತ್ರೆಯ ಈ ದುಡ್ಡಿನ ದಾಹ ಇದೆಯಲ್ಲ, ಅದು ಬಡವರ ರಕ್ತವನ್ನ ಹೀರ್ತಾ ಇದ್ದು ಅಷ್ಟೇ ಅಲ್ಲದೆ ಜೀವವನ್ನ ಬಲಿ ತೆಗೆದುಕೊಳ್ತಿದೆ. ಅಂದೀವಿ ಸರ್, ನಮ್ಮ ಕೈಲಿಂದ ಬಡವರು ಸರ್, ನಾವು ಇದ್ದಿದ್ದೆಲ್ಲ 2.5 ಲಕ್ಷ ಖರ್ಚು ಮಾಡಿದ್ದೀವಿ. ಆದರೂ ನಮ್ದು ಆಗ್ತಾ ಇಲ್ಲ. 3 ಲಕ್ಷ 4 ಲಕ್ಷ ರೊಕ್ಕ ಹೋಗ ನಮ್ದು ಆಗ್ತಾ ಇಲ್ಲ ಸರ್. ನಾವು ಗೋರ್ಮೆಂಟಿಗೆ ನಕ್ಕಂತ ಹೇಳಿದ್ರು, ಆಯ್ತಲ್ಲಮ್ಮ ಹೋಗ್ರಿ ಅಂತ. ಹಂಗಂತ ಹೇಳಿ ನಾವು ದುಡ್ಡು ಕಟ್ಟೋದಾಗ ನಾವು ಗೋರ್ಮೆಂಟಿಗೆ ಹೋಗೋಣ, ಜೀವ ಹೆಂಗೆ ಹೋಯ್ತಾ ಹುಡುಗಿದು ಅಂತ ನಮ್ಗೆ ಅದೇ ಪ್ರಶ್ನೆ ಸರ್. ಅಷ್ಟೇ ನಮ್ದು ಒಂದು ಸಣ್ಣ ಪ್ರಶ್ನೆ. ನಮ್ಮಂತ ಬಡವರಿಗೆ ಇದು ಮೋಸ ಆಗಬಾರ್ದು ಸರ್. ನಾವು 6 ಬಡ್ಡಿ ತಂದು ಕಟ್ಟಿದ್ದೀವಿ ಸರ್. ನಮ್ಗೆ ಎಷ್ಟು ನೋವು ಇದೆ. ಆ ಹುಡುಗಿನೇ ನಮ್ಗೆ ದುಡ್ಡು ಕೊಡ್ತಿಲ್ಲ ಸರ್. ಅವ್ರಿಂದ ನಮ್ಮ ಮನೆ ನಡೀತಿತ್ತು ಸರ್. ಯಾವ ಹಾಸ್ಪಿಟಲ್ ಇದು ಜಿಲ್ಲಾದಲ್ಲಿ ಕೆಲಸ ಮಾಡ್ತಿರ್ತೀವಿ ಸರ್. ಈ ಹಾಸ್ಪಿಟಲ್ ಹೆಸರು? ಈ ಹಾಸ್ಪಿಟಲ್ ಹೆಸರು ವಿಹಾನ್ ಹಾಸ್ಪಿಟ್ಲ್ ಅಂತ ಸರ್. ಇದು ಹಾರ್ಟ್ ಸ್ಪೆಷಲಿಸ್ಟ್ ಅಂತ. ನಮ್ಮ ಹುಡುಗಿಗೆ ಅದು ಪ್ಯಾಂಕ್ರೇಜ್ ಇತ್ತಲ್ಲ, ಇವ್ರ ಕೈಲಿಂದ ಆಗಲ್ಲ ಅಂದ್ರೆ ಕಳ್ಸ್ಬೋದಿತ್ತಲ್ಲ. ಯಾಕೆ ಅವ್ರು ಅಂದ್ರು ಐಸಿನಾಗ 3 ವಾರ ಇರ್ಬೇಕು, 4 ವಾರ ಇರ್ಬೇಕು, 2 ತಿಂಗಳ ಇರ್ಬೇಕು, ಆರಾಮಾಗ್ತಾಳೆ ಅಂತ. ನಾವು ಗೌರ್ಮೆಂಟ್ ಹೋಗ್ತೀವಿ ಅಂದಿದ್ದಕ್ಕೆ ಯಾಕೆ ಸತ್ತೋದ್ವು? ನಾವು ಸಣ್ಣ ಹುಡುಗ ಕರ್ಕೊಂಡ್ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ತೀನಿ ಅಂದಿದ್ದಕ್ಕೆ ಅವ್ರು ಹೇಳಿದ್ರು ಅಥವಾ ಮುಂಚೆನೇ ಜೀವ ಹೋಗಿತ್ತು? ಇಲ್ಲ, ಅದೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂದಿದ್ದೆ ಮುಂಚೆ 2 ತಾಸು ಮುಂಚೆ ಜೀವ ಹೋಗುತ್ತೆ. ಬಟ್ ಈ 1 ಲಕ್ಷ ಬಿಲ್ ಮಾತ್ರ ಕಟ್ಟಿಸ್ಕೊಂಡು ಬಿಟ್ಟಿದ್ದಾರೆ. ನಮ್ಗೆ ಜೀವ ಹೋಗಿದೆ ಅಂತ ಹೇಳಿದಾರೆ. ಬಿಲ್ ಕಟ್ಟಿದ್ಮೇಲೆ ಹೇಳಿದ್ದಾರೆ. ಇಲ್ಲ ಅಂದ್ರೆ 3 ಲಕ್ಷ ತನಕ ಕಟ್ಟಿವಿ ಸರ್. ಮೆಡಿಸನ್ ಎಲ್ಲ ಕಲ್ಸಿ 1.5 ಲಕ್ಷ ಬಿಲ್ ಕಟ್ಟಿದೀವಿ ಸರ್. ನಮ್ಗೆ ತಲ್ಲಿ ಪ್ರೂಫ್ ಇದೆ. ಅವ್ರಿಗೆ ಅದು ಏನು 30,000 ಏನೋ ಫಸ್ಟ್ ಕಟ್ಟಿ ಮಾಡಿ. ಮಗಳು ಎಷ್ಟು ವರ್ಷ ಇದ್ಲ? 23 ವರ್ಷ ಸರ್ ಅಷ್ಟೇ. ಬರೇ ಏನ್ ಸಮಸ್ಯೆ ಅಂತ ಏನ್ ಸಮಸ್ಯೆ ಆಗಿತ್ತು ಅಂತ ಬಂದಿದೆ? ಬ್ಯಾಂಕ್ ಇರ್ಲಾಜ್ ಆಗದಂತ ಇವ್ರು ಹೇಳಿದ್ರು ಸರ್. ಬರೇ ಹೊಟ್ಟೆ ನೋವು ಅಂತ ಅವ್ರು ಹೇಳಿದ್ರು ಸರ್. ಬರೇ ಇಲ್ಲಿ ಬಂದ್ರೆ ಬೇಸಾಗ್ತಾರಂತ ನಮ್ಮ ನಂಬಿಕೆಲಿಂದ ಬಂದ್ವಿ ಸರ್. ಈ ತರ ಮೋಸ ಆಗುತ್ತೆ ಅನ್ಕೊಂಡಿಲ್ಲ ಸರ್. ನಮ್ದೇನ್ ದುಡ್ಡಿದೆ ನಾವು ಕಟ್ಟಿದ್ದು ನಮ್ಗೆ ವಾಪಸ್ ಕೊಡ್ರಿ ಅಂದ್ರೆ ಸರ್. ಅಷ್ಟೇ ಸರ್. ನಮ್ಮ ಹತ್ರ ನಾವು ಏನು ಮಾತಾಡಲ್ಲ ಸರ್. ಒಟ್ಟಾರೆಯಾಗಿ ಖಾಸಗಿ ಆಸ್ಪತ್ರೆಯ ಈ ದುರ್ವರ್ತನೆಗೆ ಜನ ಬೇಸತ್ತು ನುಂಗೋಕು ಬಾರದೆ ಉಗುಳೋಕು ಬಾರದೆ ಸಾವು ನೋವು ಅನುಭವಿಸಿ ಗಂಟು ಕಟ್ಕೊಂಡು ಮನೆ ಕಡೆ ಹೋಗ್ತಿದ್ದಾರೆ. ಇದಕ್ಕೆಲ್ಲ ಅಂದ್ರೆ ಖಾಸಗಿ ಆಸ್ಪತ್ರೆಗಳ ಮೇಲೆ ಸ್ಥಳೀಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಜನರ ಕಣ್ಣೀರು ಯಾವಾಗ ಒರೆಸ್ತಾರೆ ಕಾದು ನೋಡಬೇಕಿದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.